ಎಲ್ಲರಿಗೂ ನಮಸ್ಕಾರ. ಇವತ್ತು ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡೋದು ಹೇಗಂತ ನೋಡೋಣ್ರಿ. ಕೊಬ್ಬರಿ ಚಟ್ನಿನ ಮಾಡೋದು ಹೇಗಂತ ನೋಡೋಣ್ರಿ. ಸುಲಭವಾಗಿ ಮಾಡ್ಬೋದು ನೋಡ್ರಿ. ಅಜ್ಮಾಸಿನ ಮ್ಯಾಗ ಇಷ್ಟು ಉದ್ದಿನ ಬೇಳೆ ತೊಗೊಂಡು ನೋಡ್ರಿ. ಒಂದು ಸ್ವಲ್ಪ ಕಡ್ಲಿ ಬೇಳೆ ಹಾಕ್ತಾನ್ರಿ, ಸ್ವಲ್ಪ ಮೆಂತ್ಯ ಕಾಳು ಹಾಕ್ಯಂತ ನೋಡ್ರಿ. ಇವನ್ನ ನೀರು ಹಾಕ್ಯಂದು 3 ಸಲ ತೊಳಿಬೇಕು ನೋಡ್ರಿ. 3 ಸಲ ತೊಳ್ಕೊಂಡ್ರೆ ಓಟು ಪೌಡ್ರ್ ಇದ್ದದ್ದು ಹೊಕ್ಕೈತೆ ನೋಡ್ರಿ. ಈಗ ನಾ ಇವನ್ನ 3 ಸಲ ತೊಳ್ಕೊಂಬರ್ತೇನೆ ನೋಡ್ರಿ. ನೀರು ಹಾಕ್ಯಂಡು 3 ಸಲ ತೊಳ್ಕೊಂಡ್ರಿ. ಇವನ್ನ 3 ಸಲ ತೊಳ್ಕೊಂಡು ನೀರು ಹಾಕಿಟ್ಟಾನ ನೋಡ್ರಿ. ಇವು ನೆನಿಬೇಕ್ರಿ. ಒಂದು 4 ತಾಸು ಅಂದ್ರೆ ನಡಿತೈತಿ ನೋಡ್ರಿ. ರೇಷನ್ ಅಕ್ಕಿನ ನುಚ್ಚಾಕಿ ಬಂದಿದ್ರಿ ನಾ ಇಡ್ಲಿಗೆ ಈ ಥರ ಆಗೈತೆ ನೋಡ್ರಿ. ಈಗ ಇದನ್ನು 3 ಸಲ ತೊಳ್ಕೊಂಬರ್ತೇನೆ ರೀ ನೋಡ್ರಿ. ಇವು 4 ತಾಸಿಗೆ ನೆಂದ ಉದ್ದಿನ ಬ್ಯಾಳೆ ನೋಡ್ರಿ. ಉದ್ದಿನ ಬ್ಯಾಳೆ, ಕಡ್ಲಿ ಬ್ಯಾಳೆ, ಮೆಂತ್ಯ ಕಾಳು ಹಾಕಿದ್ನಲ್ರಿ. ಒಂದು 4 ತಾಸು ನೆಂದವ್ರಿ ಇವು. ಈಗ ಇವನ್ನ ನೀರು ಬಸ್ಕೊಂಡು ಮಿಕ್ಸರ್ ಹಾಕ್ಕೊಂಬರ್ತೇನೆ ನೋಡ್ರಿ. ನೀರು ಹಾಕ್ಯಂಡು ಈ ಥರ ಸಣ್ಣಗೆ ರುಬ್ಕೊಂಬಂದನ್ ನೋಡ್ರಿ. ರವಾನ 3 ಸಲ ತೊಳ್ಕೊಂಬಂದನ್ ನೋಡ್ರಿ. 3 ಸಲ ತೊಳ್ಕೊಂಡು 1 ತಾಸು ನೆನೆ ಇಟ್ಟಿದ್ದೆ. ಈಗ ಇದಕ್ಕೆ ಉದ್ದಿನ ಬ್ಯಾಳೆ ಮಿಕ್ಸ್ ಮಾಡಕ್ಕೆ ರವೆ ಹಿಂಡ್ಕೋಬೇಕು ನೋಡ್ರಿ. ಸಣ್ಣ ದಬ್ರ್ಯಾಗಾದ್ರೆ ಉಬ್ಬಿ ಚಲ್ತಿರ್ತೈತ್ರಿ. ಈ ಥರ ನೋಡ್ರಿ, ಈ ಥರ ಹಿಂಡಿ ಹಾಕ್ಕೋಬೇಕ್ರಿ ದಬ್ರಿಗೆ. ಈ ಥರ ರವೆ ಹಿಂಡಿ ಹಾಕ್ಕೋಬೇಕು. ಈಗ ಇದನ್ನ ಓಟು ನೀರು ಹಿಂಡ್ಕೊಂಡು ರವೆ ಇದಕ್ಕೆ ಹಾಕ್ಯಂದ ನೋಡ್ರಿ. ಈಗ ಇದಕ್ಕೆ ಉದ್ದಿನ ಬೇಳೆ ಮಿಕ್ಸರ್ ಹೊಡೆದು ಇಟ್ಕೊಂಡಿದ್ಲನ್ರಿ, ಅದನ್ನ ಹಾಕ್ಯಂತಾನೆ ನೋಡ್ರಿ. ಉದ್ದಿನ ಬೇಳೆ ಹಾಕ್ಯಂಡು ಈಗ ಓಟು ರುಬ್ಕೊಂಬಂದಿದ್ದು ಒಂದು ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿನ ನೆನೆ ಇಟ್ಕೋಬೇಕ್ರಿ. ರೇಷನ್ ಹಾಕಿವಲ್ರಿ ಅವು ಇಡ್ಲಿ ಮಾಡೋದು. ಒಂದು ಸ್ವಲ್ಪ ಉದ್ದಿನ ಬೇಳೆ ಜಾಸ್ತಿ ಹಾಕ್ಕೋಬೇಕು ನೋಡ್ರಿ. ಈಗ ಜಾರ್ ತೊಳೆದ ನೀರು ಹಾಕ್ಯಂತಾನೆ ನೋಡ್ರಿ. ಇದನ್ನ ಸವಾನಾಗ ಮಿಕ್ಸ್ ಮಾಡ್ಬೇಕ್ರಿ. ರಾತ್ರಿ ಏನು ಹಾಕ್ಬಾರ್ದ್ರಿ ಇದಕ್ಕೆ. ಉಪ್ಪು ಸೋಡಾ ಏನು ಹಾಕ್ಬಾರ್ದು. ಉದ್ದಿನ ಬೇಳೆಗ ಅಷ್ಟ ಕಾಲಿಸಿ ಇಡ್ಬೇಕು ನೋಡ್ರಿ. ಈ ಥರ ನೋಡ್ರಿ. ನೀರು ಓಸಿ ಹಿಂಡಿದ್ವಲ್ರಿ ನೋಡ್ರಿ. ಎಷ್ಟು ಅಳಕಾತ್ ನೋಡ್ರಿ. ನೀರು ಹಂಗೆ ಬಿಟ್ರೆ ತೀರ ಜಾಸ್ತಿ ಅಳಕಾಕತ್ರಿ. ಉದ್ದಿನ ಬೇಳೆಗೆ ನೀರು ಹಾಕ್ಯಂದು ರುಬ್ಕೊಂಡಿರ್ತಾವಲ್ರಿ, ಅದಕ್ಕೆ ರವೆ ಹಿಂಡಿ ಹಾಕ್ಕೋಬೇಕ್ರಿ. ಅಂದ್ರೆ ಕರೆಕ್ಟ್ ಆಕತ್ರಿ ನೋಡ್ರಿ. ಎಷ್ಟು ಹದ ಕರೆಕ್ಟ್ ಆಗ ನೋಡ್ರಿ. ಇದು ಹಿಟ್ಟು ರೆಡಿ ಆಗೈತಿ. ಬೆಳಗ್ಗೆ ಇಡ್ಲಿ ಮಾಡೋದು ತೋರಿಸ್ತೇನೆ ರೀ ನೋಡ್ರಿ. ಇಡ್ಲಿ ರವೆ ರಾತ್ರಿ ನೆನೆ ಇಟ್ಟಿದ್ವಲ್ರಿ ನೋಡ್ರಿ. ಈ ಥರ ಉಬ್ಬಿ ಬಂದೈತೆ ನೋಡ್ರಿ. ಎಷ್ಟು ಮಸ್ತ್ ಉಬ್ಬೈತೆ ನೋಡ್ರಿ. ಈಗ ಇಡ್ಲಿ ಮಾಡೋದು ಹೇಗಂತ ನೋಡೋಣ ನೋಡ್ರಿ. ಇಲ್ಲಿ 1.5 ಸ್ಪೂನು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ಸೋಡಾ ಹಾಕ್ಯಂತಾನೆ ನೋಡ್ರಿ. ಅದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕ್ಯಬೇಕ್ರಿ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ತೇನೆ ನೋಡ್ರಿ. ಈ ಥರ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಈಗ ಇದು ಮಿಕ್ಸ್ ಆಗೈತಿ. ಈಗ ಒಂದೊಂದಾಗಿ ಇಡ್ಲಿ ಹಾಕೊಂಡು ನೋಡ್ರಿ. ಇಡ್ಲಿ ತಾಟಿಗೆ ಹಾಳೆ ಹಾಕ್ಯಂದನ್ರಿ. ಹಾಳೆ ಹಾಕ್ಯಂದು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂದನ್ ನೋಡ್ರಿ. ಈ ಥರ ಎಣ್ಣೆ ಹಾಕ್ಯಂದು ಈ ಥರ ಸವಾನಾಗ ಹಚ್ಕೋಬೇಕ್ರಿ. ಒಮ್ಮೆ ಹಚ್ಕೊಂಡ್ಬಿಟ್ರೆ ಸಾಕ್ರಿ. ಪದೇ ಪದೇ ಹಚ್ಚೋದ ಬೇಡ. ಇಡ್ಲಿ ಒಟ್ಟ ಹತ್ಕೊಳಂಗಿಲ್ಲ ನೋಡ್ರಿ. ಇಟ್ಟಕ್ಕಂತಾನೆ ನೋಡ್ರಿ. ಈ ಥರ ಮಾಡ್ಬೇಕು. ಈಗ ಇದೇ ಥರ ಓಸ್ ರೆಡಿ ಮಾಡಿ ಪಾತ್ರೆ ಗಿಡ ತೋರಿಸ್ತೇನೆ ನೋಡ್ರಿ. ಇಡ್ಲಿ ಪಾತ್ರೆ ಇಟ್ಕೊಂಡನಿ. ಅದ್ರಾಗ ಒಂದು ಸ್ವಲ್ಪ ಹುಣಸೆ ಹಣ್ಣು ಒಕ್ಕಟ್ಟನಿ ನೋಡ್ರಿ. ಅಂದ್ರೆ ತಳ ಕಪ್ಪಾಗಲ್ರಿ. ಈಗ ನೀರು ಒಂದು ಸ್ವಲ್ಪ ಕುದಿ ಬರಾಕ್ತಾವ್ರಿ. ಈಗ ಒಂದೊಂದಾಗಿ ಇಟ್ಕೊಂತೇನೆ ನೋಡ್ರಿ.
ನೋಡಿರಿ ಈ ಥರ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯ್ಬೇಕು ರೀ ಇಡ್ಲಿ. ಬೆಂದಿಂದ ತೋರಿಸ್ತೇನೆ ರೀ. ನೋಡಿರಿ ಇಡ್ಲಿ ಬೆಂದವು ನೋಡಿರಿ, ಎಷ್ಟು ಮಸ್ತ್ ಉಬ್ಬಿ ಬಂದವು. ಈಗ ತಕ್ಕಂತ ನೋಡಿರಿ ಇಡ್ಲಿನ ಕೈಲಿ ಉಚ್ಚದ ಬೇಡ ನೋಡಿರಿ. ಹಂಗೆ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಟ್ಟಿರ್ತೇವೆ ರೀ, ಹಿಂಗೆ ಡೈರೆಕ್ಟ್ ನೋಡಿರಿ ಈ ಥರ ನೋಡಿರಿ ತಾನ ಬಿಟ್ಕೊಂಡ್ಬಿಡ್ತಾವೆ ನೋಡಿರಿ, ಒಟ್ಟು ಅಂಟ್ಕೊಳಂಗಿಲ್ಲ ನೋಡಿರಿ ಎಷ್ಟು ಮಸ್ತ್ ಬಂದು. ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡಿರಿ ಕೊಬ್ಬರಿ ಚಟ್ನಿ ಮಾಡೋಕೆ ಪುಟಾಣಿ, ಕೊಬ್ಬರಿ, ಕರಿಬೇವು, ಹುಣಸೆಹಣ್ಣು, ಹಸಿ ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಇಟ್ಕೊಂಡು ನೋಡಿರಿ. ಕೊತ್ತಂಬರಿ ಇದ್ರೆ ಕೊತ್ತಂಬರಿನ ಹಾಕ್ಯಬೋದು ರೀ. ಈಗ ಇದನ್ನಷ್ಟು ಪದಾರ್ಥ ಮಿಕ್ಸರ್ ಹಾಕ್ಕೊಂಬರ್ತಾರೆ ನೋಡಿರಿ. ನೀರು ಹಾಕ್ಯಂದು ಮಿಕ್ಸರ್ ಹಾಕ್ಕೊಂಬರ್ತಾನೆ ನೋಡಿರಿ. ಈ ಥರ ಸಣ್ಣಗೆ ರುಬ್ಕೊಂಬಂದಾನೆ ನೋಡಿರಿ. ಎಣ್ಣೆ ಕಾಸ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಕೊಂಬಂದಾನಿ, ಇದಕ್ಕೆ ಹಾಕ್ಯಂತಾನೆ ನೋಡಿರಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ. ನೀವು ನೀರು ನಂಗೆ ಬೇಕಾದ್ರೆ ಚಟ್ನಿ ಅಂದ್ರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಬೋದು ರೀ. ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ನೋಡಿರಿ. ನಾನಿಲ್ಲೇ ಒಂದು ಹವಣಿ ಮಾಡ್ಕೊಂಡೆ ನೋಡಿರಿ. ಈಗ ಇಡ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೀವು ಸುಲಭವಾಗಿ ಮನ್ಯಾಗ ಇದೇ ಥರ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.